ಒಂದು ಕಡೆ ಯತೀಂದ್ರ ಮಾತು, ಮತ್ತೊಂದು ಕಡೆ ಡಿನ್ನರ್ ಪಾಲಿಟಿಕ್ಸ್. ಹೌದು, ಬೆಳಗಾವಿ ಅಧಿವೇಶನವನ್ನೇ ಬದಿಗೊತ್ತಿ ಬಣ ಬಡಿದಾಟಕ್ಕೆ ವೇದಿಕೆ ಹಾಕೊಟ್ಟಂತಿದೆ. ಎಲ್ಲ ಮುಗಿತು ಅಂತ ಅಂದ್ಕೊಳ್ಳುವಾಗಲೇ ಡಿನ್ನರ್ ನೆಪದಲ್ಲಿ ನಾಯಕರು ಸಭೆ ಮೇಲೆ ಸಭೆ ಸೇರ್ತಾ ಇರುವಂಥದ್ದು ಕುರ್ಚಿ ಕ್ರಾಂತಿಗೆ ಮತ್ತೆ ಕಹಳೆ ಊದಿದ ರೀತಿ ಕಂಡುಬರ್ತಾ ಇದೆ. ಇನ್ನು ಇದಕ್ಕೆ ಕೌಂಟರ್ ಆಗಿ ಡಿಕೆ ಬಣ ಕೂಡ ಲಂಚ್ ಮೀಟಿಂಗ್ ಅನ್ನು ನಡೆಸ್ತಾ ಇದ್ದು ಆಟ ಬಹಳ ರೋಚಕವಾಗಿದೆ. ಬೆಂಗಳೂರಲ್ಲಿ ಬ್ರೇಕ್ಫಾಸ್ಟ್, ಬೆಳಗಾವಿಯಲ್ಲಿ ಡಿನ್ನರ್. ಮಳೆ ನಿಂತರೂ ಮಳೆ ಹನಿ ನಿಂತಿಲ್ಲ ಎಂಬಂತೆ ಕಾಂಗ್ರೆಸ್ ಮನೆಯಲ್ಲಿ ಡಿನ್ನರ್ ಆಟ, ಊಟದ ಜೊತೆಗಿನ ರಾಜಕೀಯ ಮೇಲಾಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಬೆಳಗಾವಿ ಅಧಿವೇಶನಕ್ಕಾಗಿ ಬೆಂಗಳೂರಲ್ಲಿ ಒಗ್ಗಟ್ಟು ಪ್ರದರ್ಶಿಸಿ ಕುಂದಾನಗರಿಗೆ ಬಂದ ಕೈ ನಾಯಕರು ಸದನದ ಜೊತೆಗೆ ಕುರ್ಚಿಗಾಗಿ ಕಾಲ್ ಕೆರೆದು ನಿಂತಿದ್ದಾರೆ. ಬೆಳಗಾವಿಯಲ್ಲೂ ಕುರ್ಚಿ ಪಾಲಿಟಿಕ್ಸ್ ಜೋರಾಗಿ ನಡೀತಿದೆ. ಬೆಳಗಾವಿಯಲ್ಲೂ ಮುಂದುವರಿದ ಔತಣಕೂಟದ ಆಟ. ಪಟ್ಟದಾಟದ ನಡುವೆ ಬಿಸಿಯಾಯಿತು ಡಿನ್ನರ್ ಪಾಲಿಟಿಕ್ಸ್. ಸಿಎಂ ಅಂಡ್ ಟೀಮ್ ಡಿನ್ನರ್, ಡಿಕೆ ಬಣದಿಂದ ಲಂಚ್ ಮೀಟಿಂಗ್. ಸದನದೊಳಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಗಂಭೀರ ಚರ್ಚೆ ನಡೀತಿದೆ. ಕಲಾಪ ಮುಗಿತಾ ಇದ್ದಂತೆ ಕುರ್ಚಿ ಕ್ರಾಂತಿ ರಾಜಕೀಯ ಮೇಲಾಟ ತೆರೆದುಕೊಳ್ತಿದೆ. ಎಲ್ಲವೂ ಕ್ಲಿಯರ್ ಆಗಿದೆ ಅಂತ ಆತ ಯತೀಂದ್ರ ಹೇಳ್ತಿರೋದಕ್ಕೂ ಈತ ಎಲ್ಲವೂ ಹೈಕಮಾಂಡ್ ನಿರ್ಧಾರ ಅಂತಲೇ ಡಿನ್ನರ್ ಮೀಟಿಂಗ್ ನಡೆಸ್ತಿರೋದು ಕಾಂಗ್ರೆಸ್ ಮನೆಯ ಕುರ್ಚಿ ಕಿಚ್ಚಿಗೆ ಮತ್ತೆ ತುಪ್ಪ ಸುರಿದಂತಾಗಿದೆ. ಬೆಳಗಾವಿಯ ಹನುಮಾನ್ ನಗರದಲ್ಲಿರೋ ಸಿಎಂ ಆಪ್ತ ಮಾಜಿ ಶಾಸಕ ಫಿರೋಜ್ ಸೇಠ್ ಮನೆಯಲ್ಲಿ ನಿನ್ನೆ ರಾತ್ರಿ ಡಿನ್ನರ್ ಮೀಟಿಂಗ್ ನಡೆಸಲಾಗಿದೆ. ವಿಚಾರ ಏನು ಅಂದ್ರೆ, ಡಿಕೆ ಗೈರಾಗಿದ್ದ ಈ ಡಿನ್ನರ್ ಮೀಟಿಂಗ್ ನಲ್ಲಿ ಅಹಿಂದ ನಾಯಕರು ಭಾಗಿಯಾಗಿದ್ದು ಸಿಎಂಗೆ ಬಹುಪರ ಕಂದಿದ್ದಾರೆ. ಅವ್ರು ಬೇರೆ ಕಡೆ ಹೋಗ್ಯಾರ, ಕೇಳಿದ್ ನಾನು. ಅವ್ರು ಬೇರೆ ಅವ್ರದ್ದು ಎಲ್ಲ ಅವ್ರು ಇನ್ವಿಟೇಷನ್ ಆಗ್ಬೇಕು. ಎಲ್ಲ ಯಾರಿಗೆ ಇನ್ವಿಟೇಷನ್ ಬೇಡ ನಮಗೆ ಮನೆಗೆ. ಆಲ್ ಆರ್ ವೆಲ್ಕಮ್. ಎಲ್ರಿಗೂ ಆಹ್ವಾನ ನೀಡಿದ್ವಿ, ಡಿಸಿಎಂಗೂ ಆಹ್ವಾನ ನೀಡಿದ್ವಿ, ಆದ್ರೆ ಅವ್ರು ಬೇರೆ ಕಡೆ ಹೋಗಿದ್ರು ಅಂತ ಫಿರೋಜ್ ಸೇಠ್ ಹೇಳಿದ್ದಾರೆ. ಡಿಕೆಗೆ ಆಹ್ವಾನ ಹೋಗಿದೆ ನಿಜ, ಆದ್ರೆ ಡಿಕೆ ಆಪ್ತರನ್ನ ಡಿನ್ನರ್ ಮೀಟಿಂಗ್ಗೆ ಕರೆದಿಲ್ಲ ಎನ್ನಲಾಗ್ತಿದೆ. ಕೇವಲ ಅಹಿಂದ ನಾಯಕರು, ಅಲ್ಪಸಂಖ್ಯಾತ ನಾಯಕರು ಅಂದ್ರೆ ಸ್ಪೀಕರ್ ಯುಟಿ ಖಾದರ್, ಸಚಿವರಾದ ಜಮೀರ್, ರಹೀಂ ಖಾನ್, ಮಹದೇವಪ್ಪ, ಭೈರತಿ ಸುರೇಶ್, ಸತೀಶ್ ಜಾರಕಿಹೊಳಿ ಡಿನ್ನರ್ ಸಭೆಯಲ್ಲಿ ಭಾಗಿಯಾಗಿದ್ದು ಸಿಎಂ ಪರ ಬ್ಯಾಟ್ ಬೀಸಿದ್ದಾರೆ. ನೀವೇ ನಮ್ಮ ನಾಯಕ ಅಂತ ಅಹಿಂದ ನಾಯಕರು ಡಿನ್ನರ್ ಸಭೆಯಲ್ಲಿ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಪರವಾಗಿರೋ ನಾಯಕರು ಕೂಡ ನೀವೇ ನಮ್ಮ ನಾಯಕರು, ನಮ್ಮ ಜನ ನಿಮ್ಮನ್ನ ನಂಬಿ ವೋಟ್ ಹಾಕಿದ್ದಾರೆ, ನಾವು ನಿಮ್ ಜೊತೆ ಇರ್ತೀವಿ, ಮುಂದುವರಿಯಿರಿ ಅಂತ ಅಲ್ಪಸಂಖ್ಯಾತ ನಾಯಕರು ಸಿದ್ದರಾಮಯ್ಯಗೆ ಅಭಯ ನೀಡಿದ್ದಾರೆ. ಆದ್ರೆ ಗುಟ್ಟನ್ನ ಬಿಟ್ಟುಕೊಡಲು ಡಿನ್ನರ್ನಲ್ಲಿ ಭಾಗಿಯಾದ ನಾಯಕರು ಯಾರೂ ಸಿದ್ಧರಿಲ್ಲ. ಬರೀ ಊಟ ಅಷ್ಟೇ, ರಾಜಕೀಯ ಏನಿಲ್ಲ ಅಂತಿದ್ದಾರೆ. ಊಟಕ್ಕೆ ಹೋಗೋಗೇನ್ರಿ ತಪ್ಪು? ಅಲ್ಲ, ಊಟಕ್ಕೆ ಹೋಗೋಕೆ ತಪ್ಪು? ಎಲ್ಲಾರ್ಗು ಊಟಕ್ಕೆ ಕರೆದಿದ್ದು ಊಟಕ್ಕೆ ಹೋಗಿದ್ರಿ, ಕೇಳ್ಬೇಕು, ಅವ್ರನ್ನೇ ಕೇಳಿ ನೀವು. ಸಭೆ ಆಗಿರೋದು, ಚರ್ಚೆಗಿರೋದು ನನಗೇನು ಗೊತ್ತಿಲ್ಲ. ನಾನು ಆರಾಮಾಗಿ ನಮ್ಮ ರೂಮಲ್ಲಿದ್ದೆ. ಸೊ ಏನು ಆ ಥರ ಏನು ನಡೆದಿದ್ದು ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು. ಯಾವುದು ರಾಜಕೀಯ ಯಾವುದು ಚರ್ಚೆ ಆಗಿಲ್ಲ. ಕೇವಲ ಇದ್ದಿದ್ದು ನಮ್ಮ ಡಿನ್ನರ್ ಮೀಟಿಂಗ್. ಡಿನ್ನರ್ ಮೀಟಿಂಗ್ ಅಲ್ಲ, ಡಿನ್ನರ್ ಇದ್ದಿದ್ದು. ಅದರಿಂದ ಬೇರೆ ಯಾವುದೇ ವಿಚಾರಕ್ಕೆ ಚರ್ಚೆ ಮಾಡಲಿಲ್ಲ. ಬೆಳಗಾವಿಯಲ್ಲಿ ವಾಲ್ಮೀಕಿ ನಾಯಕರ ಡಿನ್ನರ್ ಮೀಟಿಂಗ್. ಅತ ಸಿಎಂ ಡಿನ್ನರ್ ಮೀಟಿಂಗ್ ನಡೆಸ್ತಿದ್ರೆ, ಇತ್ತ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ವಾಲ್ಮೀಕಿ ಪೀಠದ ಪ್ರಸನ್ನಾನಂದ ಶ್ರೀಗಳ ನೇತೃತ್ವದಲ್ಲಿ ವಾಲ್ಮೀಕಿ ನಾಯಕರು ಕೂಡ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಸಭೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಶಾಸಕ ಬಸವರಾಜ್ ತುರ್ವಿಹಾಳ, ಬಸನಗೌಡ ದದ್ದಲ್, ಚಳಕೆರೆ ರಘುಮೂರ್ತಿ, ಜೆಎನ್ ಗಣೇಶ್ ಭಾಗಿಯಾಗಿದ್ರು. ಡಿನ್ನರ್ ಸಭೆ ನೇತೃತ್ವ ವಹಿಸಿದ್ದ ಪ್ರಸನ್ನಾನಂದ ಶ್ರೀಗಳು ಇವತ್ತು ಮಾಧ್ಯಮಗಳ ಜೊತೆ ಮಾತನಾಡಿದ್ರು. ಸಿದ್ದರಾಮಯ್ಯ ಇಳಿದ್ರೆ ದಲಿತ ಸಿಎಂ ಆಗಬೇಕು ಅಂತ ಬ್ಯಾಟ್ ಬೀಸಿದ್ರು. ಪ್ರಸನ್ನಾನಂದ ಸ್ವಾಮೀಜಿ ಹೇಳಿಕೆಗೆ ಕೌಂಟರ್ ಕೊಟ್ಟ ಈಡಿಗ ಮಠದ ಪ್ರಣವಾನಂದ ಸ್ವಾಮೀಜಿ ಡಿಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಒತ್ತಾಯಿಸಿದ್ರು. ಬಹುತೇಕ ಸಿದ್ದರಾಮಯ್ಯ ಸಾಹೇಬರು ಅವರು ಮುಂದುವರೆದ್ರೆ ನಮ್ದೇನೂ ಅಭ್ಯಂತರ ಇಲ್ಲ. ಅಕಸ್ಮಾತ್ ಬದಲಾವಣೆ ಮಾಡುವಂಥ ಸಂದರ್ಭ ಬಂದರೆ ನಮ್ಮ ದಲಿತರನ್ನ ಯಾರಾದರೂ ಒಬ್ಬರು CM ಮಾಡಬೇಕು ಅನ್ನುವಂಥದ್ದು ನಾವು ಅನೇಕ ಬಾರಿ ಹೈಕಮಾಂಡ್ಗೆ ಖರ್ಗೆ ಸಾಹೇಬರಾದರೂ ಸಂತೋಷ, ಡಾಕ್ಟರ್ ಜಿ ಪರಮೇಶ್ವರ ಸಾಹೇಬರಾದರೂ ಸಂತೋಷ, ಮುನಿಯಪ್ಪ ಸಾಹೇಬರಾದರೂ ಸಂತೋಷ, ಮಹದೇವಪ್ಪರಾದರೂ ಸಂತೋಷ, ನಮ್ಮ
ಸತೀಶ್ ಜಾರಕಿಹೊಳಿ ಅವರ ಸಂತೋಷ. ಕಾಂಗ್ರೆಸ್ ಹೈಕಮಾಂಡು ಇದರಲ್ಲಿ ಸರಿಯಾದ ರೀತಿಯಲ್ಲಿ ನಿರ್ಣಯ ತೆಗೆದುಕೊಂಡಿಲ್ಲ ಅಂದರೆ ಕಾಂಗ್ರೆಸ್ ಸರ್ವನಾಶ ಆಗುತ್ತೆ, ಅಸ್ತಿತ್ವ ಉಳಿಯೋದಿಲ್ಲ. ಕಾಂಗ್ರೆಸ್ DK ಶಿವಕುಮಾರ್ ಕಷ್ಟಪಟ್ಟಿದ್ದಾರೆ, ದುಡಿದಿದ್ದಾರೆ, ದುಡಿದಕ್ಕೆ ಕೂಲಿ ಕೊಡಿ ಅಂತಕ್ಕಂಥ ನಾವು ಕೇಳುತ್ತದೆ, ಬೇರೆ ಏನಿಲ್ಲ. ಈಗಾದರೂ DKC ಅವರ CM ಆಗ್ಬೇಕಂತ ಬದ್ಧರಾಗಿರ್ತಮ್ಮ. 100ಕ್ಕೆ 100 ನಾವೊಬ್ಬರೇ ಅಲ್ಲ, ಅತಿ ಹಿಂದುಳಿದ ಮಠಾಧೀಶರ ಒಕ್ಕೂಟದಿಂದ ನಾವು ಹೇಳ್ತಾ ಇದ್ದೀವಿ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಕಾಂಗ್ರೆಸ್ ಡಿನ್ನರ್ ಸಭೆಗೆ ಲೇವಡಿ ಮಾಡಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಡಿಕೆಯನ್ನ ಮಟ್ಟ ಹಾಕಲು ನಡೆದಿರೋ ಡಿನ್ನರ್ ಮೀಟಿಂಗ್ ಇದು ಅಂತ ಕುಟುಕಿದ್ದಾರೆ. ಇನ್ನು ಯತ್ನಾಳ್ ಕೂಡ ಅವರ ಡಿನ್ನರು ಇನ್ನರು ಎರಡೂ ಕೆಟ್ಟಿವೆ ಅಂತ ಕುಟುಕಿದ್ದಾರೆ. ಸಿದ್ದರಾಮಯ್ಯನವರೇ ಡಿನ್ನರ್ ಹೇಳೋದೊಂದು ಮಾಡೋದೊಂದು. ಅಂದರೆ DKನ ಮಟ್ಟ ಹಾಕಬೇಕು, DK ಮುಖ್ಯಮಂತ್ರಿ ಆಗಬಾರ್ದು, DK ಯಾವುದೇ ಕಾರಣಕ್ಕೂ CM ಸ್ಥಾನ ಬಿಡಬಾರ್ದು, ಏನು 2.5 ವರ್ಷ ಮಾತಾಗಿದೆ, ಅದನ್ನ ತಪ್ಪಿ ನಡಿಬೇಕು ಅಂತ ಮಾಡ್ತಾ ಇರುವಂತ ಡಿನ್ನರ್ ಪಾಲಿಟಿಕ್ಸ್. DK ಶಿವಕುಮಾರ್ ಸಮರ್ಥ ಇದ್ದಾರೆ, ಅವರು ಚಾಣಕ್ಯನೇ, ಇವ್ರಿಗೆಲ್ಲ ಕೌಂಟರ್ ಕೊಡಕ್ಕೆ ಅವರು ಏನ್ ಬೇಕೋ ಅವ್ರದ್ದು ಒಂದು ಪಾಲಿಟಿಕ್ಸ್ ಡಿನ್ನರ್ ಅವರು ಮಾಡ್ತಾ ಇದ್ದಾರೆ. ಡಿನ್ನರ್ ಯಾಕ್ರಿ, ಇನ್ನರ್ ಡಿನ್ನರ್ ಎರಡು ಕೆಟ್ಟವು, ಸುಮ್ಮನೆ ನಾಟಕ ಮಾಡ್ಲಕತ್ತಾರ ಅಷ್ಟೇ. ಈಗ ಅವ್ರು ಬಹಳ ಕಾನ್ಫಿಡೆನ್ಸ್ ಅದಾರ DK ಶಿವಕುಮಾರ್ ಕಡೆಯವರು. ನಾವೆಲ್ಲ ರಾಹುಲ್ ಗಾಂಧಿನ ಪ್ಯಾಕ್ ಮಾಡಿ ಬಂದೀವಿ, ನಾವು ಹಾಕ್ತೀವಿ, ಇದು ಅಧಿವೇಶನ ಮುಗಾನ ನಾನೇ ಮುಖ್ಯಮಂತ್ರಿ ಅನ್ನೋ ಲೆಕ್ಕದಾಗ ಅದಾರ. ಎಸ್, DK ಬಣ ಕೂಡ ಕೌಂಟರ್ ಪ್ಲಾನ್ ಮಾಡ್ತಿದೆ. DK ಆಪ್ತರು ಇವತ್ತು ಲಂಚ್ ಮೀಟಿಂಗ್ ನಡೆಸಿದ್ದಾರೆ. ಸಚಿವ ಚೆಲುವರಾಯಸ್ವಾಮಿ, ಶಾಸಕರಾದ CP ಯೋಗೇಶ್ವರ್, ಇಕ್ಬಾಲ್ ಹುಸೇನ್, ಡಾಕ್ಟರ್ ರಂಗನಾಥ್, ಉದಯ್ ಕದಲೂರು, HC ಬಾಲಕೃಷ್ಣ ಲಂಚ್ ಮೀಟಿಂಗ್ ನಡೆಸಿ ಡಿನ್ನರ್ ಮೀಟಿಂಗ್ಗೆ ಕೌಂಟರ್ ಕೊಟ್ಟಿದ್ದಾರೆ. ಈ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಊಟದ ಜೊತೆಗೆ ಕುರ್ಚಿ ಆಟ ಜೋರಾಗಿ ನಡೀತಿದ್ದು ಸದನ ಮುಗಿಯೋದಕ್ಕೆ ನಾಯಕರು ಕಾಯ್ತಿದಾರಾ ಅನ್ನೋ ಪ್ರಶ್ನೆ ಮೂಡಿದೆ. ಪ್ರಸನ್ನ, ರವಿ ಮೋಕಿ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.